ಬ್ಲ್ಯಾಕ್ ಟಿಕೆಟ್ ಮಾಡ್ಕೊಂಡಿದ್ದು ನಮ್ಮ ರಾಜ ಅಂತ ಕಡಲೆಕಾಯಿ ಮಾಡ್ತಿದ್ದ, ಅವನ ಜೊತೆ ನಾನು ಟವೆಲ್ಗಳನ್ನು ತಗೊಂಡು ಯಕ್ಷಗಾನದ ಸೀಟ್ಗಳಿಗೆ ಟವೆಲ್ಗಳನ್ನು ಹಾಕಿ ಅವಾಗೆಲ್ಲ 10 ರೂಪಾಯಿ ಮುಂದ್ಗಡೆ ನಮ್ದು ಮಂಚದ್ದು ಬೆಡ್ಶೀಟಿನ ಚೇರು ಅಂತ ಕರಿತಿದ್ವಿ ನಾವು, ತೂಕ್ ಚೇರು, ಅದಕ್ಕೆಲ್ಲ ಹಾಕ್ಬಿಟ್ಟು ಆ ರೀತಿಯ ಒಂದು ಯಕ್ಷಗಾನ, ಆಮೇಲೆ ಆರ್ಕೆಸ್ಟ್ರಾದಲ್ಲಿ ಮಿಮಿಕ್ರಿ ಮಾಡಿಕೊಂಡು ಅದು ಇದ್ದಾಗ ಇಕ್ಬಾಲ್ ಅವರು ನಮ್ಮನ್ನ ನೋಡಿ ಉದಯ ಕಲಾವಿದರಲ್ಲಿ ಪಟ್ಟಿಂಗ ಪ್ರಹಸನ ಅಂತ ಹೇಳಿ ಮೌಲ್ಯದ್ದು ಸ್ಟೆಪ್ ಇನ್ ದಿಸ್ ಕ್ಯಾಂಪ್ ಅಂತ ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟ ಮೇಲೆ ಅದೊಂದು ಶೋ ಕಲಾಕ್ಷೇತ್ರದಲ್ಲಿ ಆಯಿತು. ಅವಾಗ ಜೈತರ್ ಜೋಶಿ ಅವರು ನೀವು ರಂಗಾಯಣ ಸೇರ್ಕೋಬೇಕು ಅಂದರು. ಆಮೇಲೆ 3 ನಮಗೆ ಇಂಟರ್ವ್ಯೂ ಆಯಿತು. ಅದರಲ್ಲೆಲ್ಲ ಇಂಟರ್ವ್ಯೂ ಮುಗಿಸಿದ ಮೇಲೆ ನಾನು ಈ ಆರ್ಕೆಸ್ಟ್ರಾದ ಮಿಮಿಕ್ರಿ ಪ್ರೋಗ್ರಾಮು ಅದು ಇದು ಕುಣಿತ ಡಿಸ್ಕೋ ಅಂತೇಳಿ ಅದ್ರ ಜೊತೆ ಬ್ಯುಸಿ ಆಗಿದ್ದೆ. ನನಗೆ ಗೊತ್ತೇ ಇಲ್ಲ, ಮನೆಗೆ ಲೆಟರ್ ಬಂದಿತ್ತು ರಂಗಾಯಣಕ್ಕೆ ಸೆಲೆಕ್ಟ್ ಆಗಿದ್ದೀರಿ ಅಂತ. ಪಾಪ ನಮ್ಮ ಅಮ್ಮನಿಗೆ ಆ ಲೆಟ್ರು ಒಡಿಲಿಲ್ಲ, ಅದು ಯಾಕಂದ್ರೆ ಮೇಲೆ ಮೊಹರಿತ್ತು ಕರ್ನಾಟಕ ಸರ್ಕಾರ ಅಂತ, ನಾವು ಒಡೆದೇ ಇಲ್ಲ ಅವರು. ನಾನು ಬರೋ ತನಕ ಹಂಗೆ ಇಟ್ಟಿದ್ದಾರೆ. 1 ತಿಂಗಳಾದ್ಮೇಲೆ ನಾವು ಈ ಗಣಪತಿ ಹಬ್ಬದ ಸೀಸನ್ನು ಮೋಹನ್ ಆರ್ಕೆಸ್ಟ್ರಾ ಮೈಸೂರು, ಆಮೇಲೆ ಸೌಂಡ್ ಆಫ್ ಮ್ಯೂಸಿಕ್ ಇರೋರ ಜೊತೆ ಡಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಆರ್ಕೆಸ್ಟ್ರಲ್ಲಿ ಹಾರಾಡ್ಕೊಂಡಿದ್ವಿ. ಇದಕ್ಕಿದ್ದಂಗೆ ಸಾಗರಕ್ಕೆ ಬಂದ್ಮೇಲೆ ಏನಕ್ಕೂ ತೆಗೆದ ಮೇಲೆ ನೋಡಿದ್ರೆ ರಂಗಾಯಣಕ್ಕೆ ಸೆಲೆಕ್ಟ್ ಆಗಿದ್ರೆ ನೀವು ತಕ್ಷಣ ಬರಬೇಕು ಅಂತ. ಆದ್ರೆ 1 ತಿಂಗಳಾಗೋಗಿ ಇನ್ನೂ ಶುರುವಾಗಿಲ್ಲ, ಎಲ್ಲ ಸೇರ್ಕೋತಾ ಇದ್ರು. ನಾನು ಎದ್ದು ಬಿದ್ದು ಬಂದು ಒಳಗಡೆ ಕೂತಿದ್ರು ಕಾರಂತರು. ಈಗ ಅವ್ರು ಏನು ಮನೆ ಇತ್ತು ಅದ್ರ ಕೆಳಗೆ ಒಂದು ಆಫೀಸ್ ರೀತಿ ಏನೋ ಮಾಡ್ಕೊಂಡ್ರು, ಅಲ್ಲಿ ಉಳ್ಕೊಂಡಿದ್ರು. ನಾನು ಅಲ್ಲಿಗೆ ಬಂದೆ, ವಿಶ್ವಕನ್ನಡ ಸಮ್ಮೇಳನ ಅಪಾರ್ಟ್ಮೆಂಟ್ ಒಳಗೆ. ಬಂದ ತಕ್ಷಣ ನೋಡಿದ್ರು, ಯಾರು ನೀವು ಅಂತ. ಸರ್ ನಾನು ಹೀಗೆ ಅರುಣ್ ಕುಮಾರ್ ಅಂತ ಸರ್, ಸಾಗರದಿಂದ ಅದೇ ಹೀಗೆ ಮಾತಾಡೋಕ್ಕೆ ಹೆದರಿಕೆ, ನೋಡೋಕ್ಕೆ ಒಳ್ಳೆ ಸಿಂಹ ಕಾಣೋರು ನಮ್ಗೆ ಅವಾಗ. ಏನು ಅಂತ ಗೊತ್ತಾಗ್ಲಿಲ್ಲ, ಏನು ಮಾತಾಡೋದು ಗೊತ್ತಲ್ಲ. ಹೌದು ನಾನೇ ಸರ್, ಅಲ್ಲ ನಾನು ಹಿಂಗೆ ಸೆಲೆಕ್ಟ್ ಆಗಿದ್ದೆ ಅಂತ ಲೆಟರ್ ಕೊಡಿ. ಇಲ್ಲ ನೀವು ತೆಗೆದಾಕಿದ್ದೆ ನಿಮ್ಮನ್ನು. ಅಯ್ಯೋ ದೇವ್ರೆ, ಇಲ್ಲ ಸರ್ ನನಗೆ ಹಿಂಗೆ ಆರ್ಕೆಸ್ಟ್ರಾ ಆಗಿದ್ದಿದ್ದೆ, ಅದು ನಿಮ್ಗೆ ತಲೆ ಇರಬೇಕು. ಆದ್ಮೇಲೆಲ್ಲ ಆಯ್ತು. ಯಾಕೆ ಹೊರಗಡೆ ಕೂತಿದ್ದೆ 2 ನಿಮಿಷ, ಮತ್ತೆ ಒಳಗೆ ಹೋದೆ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಹಾಗೆ ಒಂದು ಲೆಟರ್ ಬರೀ. ಏನ್ ಲೆಟರ್ ಬರೀ, ಈ 1 ತಿಂಗಳು ನೀವು ಏನೇನು ಮಾಡಿದೆ ಅಂತ ಲೆಟರ್, ಅದಕ್ಕೆ ಕ್ಷಮೆ ಕೇಳಿ. ನಾನು ಫುಲ್ಲು ಬರ್ದೆ, ಆರ್ಕೆಸ್ಟ್ರಾದಲ್ಲಿ ಹಿಂಗೆ ಮಾಡ್ತಿದ್ದೆ, ಹಿಂಗಿದ್ದೆ, ಹಿಂಗಾಯ್ತು, ಇದೆಲ್ಲ ಆಯ್ತು ಅಂತ ಎವಿಡೆನ್ಸ್ ತರ ಒಂದು ದೊಡ್ಡ ಕತೆ. ಫಸ್ಟ್ ಟೈಮ್ ನಾನು ಅಷ್ಟೆಲ್ಲ ನಾನು ಎಕ್ಸಾಮ್ನಲ್ಲಿ ಬರೆದಿದ್ಬಿಟ್ರೆ ಇಲ್ಲೇ ಬರೆದು ಕೊಟ್ಟ ಮೇಲೆ ನಾಳದಿಂದ ಬಂದು ಸೇರ್ಬಿಡ್ಬೇಕು. ಆಯ್ತು ಸರ್ ಸೇರ್ಬೇಕು ಅಂತ. ಹೀಗೆ ನನಗೆ ಕಾರಂತರ ಒಂದು ಪರಿಚಯವಾಗಿದ್ದು ಹಾಗೆ. ಇಂಟರ್ವ್ಯೂಸ್ನಲ್ಲೆಲ್ಲ ಈ ಮೊದಲು ರಂಗಾಯಣಕ್ಕೆ ಆಗಿರ್ತಾರೆ. ಆಮೇಲೆ ಅವರು ಪ್ರಯೋಗ ರಂಗ ಅಂತೆಲ್ಲ ಶುರು ಮಾಡಿದ್ರು. ಯಾಕೆ ನನಗೆ ಕಾರಂತರ ಈ ಒಂದು ರೀತಿಯ, ನಾವು ತುಂಬಾ ಬೈಕೊಂಡಿದ್ದೀವಿ ಕಾರಂತರನ್ನ, ತುಂಬಾ ಸಿಟ್ಟು ಮಾಡ್ಕೊಂಡಿದ್ದೀವಿ, ತುಂಬಾ ದ್ವೇಷ ಪಟ್ಟಿದ್ದೀವಿ. ಆದ್ರೆ ಕಾರಂತರು ಕೊನೆಗೆ ಒಂದು ರೀತಿ ಪ್ರೀತಿ ಒಡದಂಗೆ ಹೊಡೆದ್ಬಿಟ್ರು ನನಗೆ. ರಿಯಲಿ ಗ್ರೇಟ್. ಅದಕ್ಕೆ ನನಗೆ ದೊಡ್ಡವರೆಲ್ಲರ ಹೃದಯದಲ್ಲಿ ಕಟ್ಟಿ ಅದನ್ನ ನಿಜವಾದ ಹಾಡನ್ನ ಮಾಡಿಸ್ದಾಗಂತೂ ಬಹಳ ಚೆನ್ನಾಗಿತ್ತು. ಅವರು ಹಾರ್ಮೋನಿಯಂ ಮೇಲೆ ಇಟ್ಕೊಂಡು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಅವರು ಹಾಡು ಮಾಡ್ತಾ ಇದ್ದಿದ್ದೆ ಒಂದು ರೀತಿ ಸಮುದಾಯ. ಅವ್ರು ಸುಮ್ಮನೆ ಹಾಡು ಮಾಡ್ತಿರ್ಲಿಲ್ಲ. ಒಂದು ಸಣ್ಣ ಸಣ್ಣ ಎಳೆಗಳನ್ನು ಯಾರೋ ಅವ್ರಿಗೆ ಹಾಡು ಬರಬೇಕು ಅಂತಿಲ್ಲ, ಫೀಲ್ ಇದ್ರೆ ಸಾಕು. ಅವರು ಭಾವವನ್ನು ಹಿಡಿಯೋರು, ಅವರು ಸೌಂಡ್ ಅನ್ನು ಹಿಡಿಯೋರು, ಸಂಗೀತನಲ್ಲ. ಸಂಗೀತ ಬೇರೆ. ಕಾರಂತರು ಸಂಗೀತ ಮಾಡಿದ್ದಾರೆ, ಆದ್ರೆ ಶಬ್ದಗಳನ್ನು ಹಿಡಿಯೋದಿದ್ದಾರೆ. ಅದು ಅಂದ್ರೆ ಶಬ್ದ ಅನ್ನೋದು ರಿದಮ್ಗೆ ಸಿಗದೇ ಇರುವಂಥದ್ದು, ಅದನ್ನ ಮೀರಿರುವಂಥದ್ದು, ಅದನ್ನ ಹಿಡಿಯುವಂತ ಒಬ್ಬ ಮಹಾನ್ ವ್ಯಕ್ತಿಯವರು. ಇವತ್ತು ಮ್ಯೂಸಿಕ್ ಟಕ್ ಟಕ್ ಅಂತ ನುಡಿಸೋದು, ಅದನ್ನ ಮೀರಬೇಕು. ಏನಿದು ಅನ್ನೋ ಹುಡುಕಾಟದಲ್ಲಿ ಯಾರೋ ಮಂಗಳ, ಯಾರೋ ಮಹಾದೇವ, ಅವನು ಶ್ರುತಿ ತಪ್ಪು ಹಾಡಿದ್ರೆ ಅದನ್ನು ಮ್ಯೂಸಿಕ್ ಮಾಡು. ಯಾಕಿರ್ಬಾರ್ದು? ಶ್ರುತಿ ತಪ್ಪದೇ ಒಂದು ಯಾಕೆ ಒಂದು ಮ್ಯೂಸಿಕ್ ಆಗ್ಬಾರ್ದು? ನಾವು ತುಂಬಾ ಮೊನಟನಸ್ ಆಗ್ಬಿಟ್ಟಿದೀವಿ ಅಂತ ಹೇಳೋದು ಯಾವಾಗ. ಅಂದ್ರೆ ನಾವು ಒಂದು ರೀತಿ ಮೆಕ್ಯಾನಿಕಲ್ ಆಗೋದಿದೆಯಲ್ಲ, ಅದನ್ನು ಬ್ರೇಕ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಇದನ್ನ ಅವರು ಪ್ರಯತ್ನಗಳನ್ನು ಕೊಡೋದು. ನಿಜವಾಗ್ಲೂ ನನಗೆ ಒಂದು ಘಟನೆ ನನಗೆ ಚೆನ್ನಾಗಿ ನೆನಪಿರುವುದು, ಮೂಕನ ಮಕ್ಕಳು ನಾಟಕ ಮಾಡ್ತಾ ಇದ್ವಿ ನಾವು. ಆಗ ಇವರೇನು ಅವಧೂತ ಅಂತ ಕರೆದ್ರಲ್ಲ, ಆ ನಾಟಕದಲ್ಲಿ ಕೂಡ ಒಬ್ಬ ಅವಧೂತ. ಅದ್ರಲ್ಲಿ ಫಸ್ಟ್ ಒಂದು ಹಾಡಿದೆ ಬಿಗಿನಿಂಗ್. ಗಾಳಿ ಹನುಮಾನ ಗಿರಿಯ ಮುಂಗಡೆ ಮೇಡಿನಲ್ಲಿ ಮರ ಮೂಡಿವೆ, ಗಿರಿಯ ಮುಂಗಡೆ ಮೇಡ ತಲೆಯೊಳು
ನಿಂತು ಮೂರು ಒಟ್ಟಿಗೆ ಒಟ್ಟಿಗೆ ಒಟ್ಟಿಗೆ. ಆ ಕಥೆಯ ಸಾರಾಂಶ ಏನು ಅಂದ್ರೆ, ಒಬ್ಬ ಮೂಗ ಒಂದು ಹುಡುಗಿಯನ್ನು ಪ್ರೀತಿಸಿರ್ತಾನೆ. ಆ ಪ್ರೀತಿಸಿದಂತ ಹುಡುಗಿ ಅವನಿಗೆ ಕೈ ಕೊಡ್ತಾಳೆ. ಅವನು ನಾನು ಸಾಯ್ಬೇಕು ಅಂತ ಒದ್ದಾಡ್ತಿರ್ತಾನೆ. ಆಗಪ್ಪ ಅವಧೂತ ಬರ್ತಾನೆ, ಅಲ್ಲೋ ಹುಚ್ಚ, ಯಾಕೆ ಸಾಹಿತ್ಯ, ಯಾವ್ದೋ ಒಂದು ಹುಡುಗಿ ನಿನ್ನ ಪ್ರೀತಿಸ್ತಾಳೆ ಅಂತ ಬದುಕ್ತಾ ಇದೆಯಲ್ಲ, ನೀನು ಜಗತ್ತನ್ನು ಪ್ರೀತಿಸೋ, ಇನ್ನೊಬ್ಬ ಪ್ರೀತಿಯ ಅಪೇಕ್ಷೆ ಪಡಬೇಡ ಅಂದ್ರೆ ಅವ್ರ ಕಾನ್ಸೆಪ್ಟ್ ಚೆನ್ನಾಗಿತ್ತು. ಕೊನೆಗೆ ಅವಧೂತ ಬರ್ತಾನೆ. ಅವಧೂತ ಬಂದು 3 ಗಿಡಗಳನ್ನು ಕೊಡ್ತಾನೆ. 3 ಗಿಡಗಳನ್ನು ಕೊಟ್ಟು, ಇದು ವೈದೇಹಿ ಬರೆದ್ರು ನಾಟಕದ 3 ಗಿಡ ಕೊಟ್ಟು, ಇದೇ ಪ್ರೀತಿಸು, ಇದನ್ನ ಬೆಳೆಸು, ಇದನ್ನ. ಅಂದ್ರೆ ಮ್ಯೂಸಿಕ್ ನೋಡಿ,